ಅಂತಿಮ ಓವರ್ನಲ್ಲಿ ಪಂದ್ಯ ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ನಸೀಂ ಶಾ. ಹೌದು ವೀಕ್ಷಕರೇ, ಇಂಡಿಯಾ ತಂಡದ ಬಗ್ಗೆ ನೀವು ಹೇಳಿದ್ದು ಕೇಳಿದರೆ ನಿಜವಾಗ್ಲೂ ಸಲಾಂ ಹೊಡಿತೀರಾ. ಇನ್ನು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವು ಹೀನಾಯವಾಗಿ ಸೋಲು ಕಂಡಿತು. ಅದರಂತೆ ವೀಕ್ಷಕರೇ, ಅಂತಿಮ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ನಸೀಂ ಶಾ ಅವರು ಪಂದ್ಯ ಸೋತ ನಂತರ ಬಿಕ್ಕಿ ಬಿಕ್ಕಿ ಹತ್ತರು. ಹಾಗೆ ವೀಕ್ಷಕರೇ, ಪೂರ್ಣವಾಗಿ ಪಂದ್ಯ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ನಸೀಂ ಶಾ ಅವರು ಭಾರತ ತಂಡದ ಬಗ್ಗೆ ಹಲವಾರು ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ನಸೀಂ ಶಾ ಅವರು ಹೇಳಿದ್ದು ನೀವು ಕೇಳಿದರೆ ನಿಜವಾಗ್ಲೂ ನಸೀಂ ಶಾ ಅವರಿಗೆ ನೀವು ಸಲಾಂ ಹೊಡಿತೀರಾ. ಇನ್ನು ವೀಕ್ಷಕರೇ, ಈ ಒಂದು ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಟೀಮ್ ಇಂಡಿಯಾ ತಂಡದ ಪ್ರದರ್ಶನ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ನಸೀಂ ಶಾ ಅವರು ಭಾರತ ತಂಡದ ಬಗ್ಗೆ ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಕೊನೆಯಲ್ಲಿ ಬ್ಯಾಟ್ ಬೀಸಲು ಬಂದಿದ್ದ ನಸೀಂ ಶಾ ಅವರು ಪಂದ್ಯ ಸೋತ ನಂತರ ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತರು. ವೀಕ್ಷಕರೇ, ಪಾಕಿಸ್ತಾನ ತಂಡದ ನಸೀಂ ಶಾ ಅವರು ಹೇಳಿದ್ದು, ನಿನ್ನೆ ಭಾರತ ತಂಡದ ಬೌಲರ್ಸ್ಗಳು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದರು. ಆದರೆ ನಮ್ಮ ತಂಡದ ಬ್ಯಾಟರ್ಸ್ಗಳು ನಿನ್ನೆ ಯಾರು ಕೂಡ ಸಾಥ್ ಕೊಡಲಿಲ್ಲ. ಹೌದು, ನಮ್ಮ ಪ್ಲಾನ್ ಪ್ರಕಾರ ಏನೇ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದೆವು. ಅದರಂತೆ ಟೀಮ್ ಇಂಡಿಯಾ ತಂಡದ ಎಲ್ಲ ಬ್ಯಾಟರ್ಸ್ಗಳನ್ನು ಕಟ್ಟಿ ಹಾಕಿದವು. ಯಾವೊಬ್ಬ ಆಟಗಾರನನ್ನು 50ರ ಗಡಿಯನ್ನು ದಾಟಲು ನಾವು ಬಿಡಲಿಲ್ಲ. ನಮ್ಮ ತಂಡದ ನಾಯಕನಾದ ಬಾಬರ್ ಅಜಮ್ ಅವರು ನಿನ್ನೆ ಬೌಲಿಂಗ್ ಭರ್ಜರಿಗೆ ಮಾಡಿಸಿದ್ದು, ಅದೇ ರೀತಿ ಭಾರತ ತಂಡವನ್ನು ಕೇವಲ 119 ರನ್ಗಳಿಗೆ ಆಲ್ಔಟ್ ಮಾಡಿದೆವು. ಅದರಂತೆ ನಾವು ಟೀಮ್ ಇಂಡಿಯಾ ತಂಡವನ್ನು 119 ರನ್ಗಳಿಗೆ ಆಲ್ಔಟ್ ಮಾಡಿದ ತಕ್ಷಣ ಈ ಒಂದು ಪಂದ್ಯವನ್ನು ನಾವು ಈಸಿಯಾಗಿ ಗೆದ್ದುಕೊಂಡೆವು ಎಂದು ಭಾವಿಸಿದ್ದೆವು. ಆದರೆ ನಾವು ಅಂದುಕೊಂಡಿದ್ದು ಸೋಲಾಯಿತು. ಹೌದು, ನಮ್ಮ ತಂಡದ ಎಲ್ಲ ಸ್ಟಾರ್ ಬ್ಯಾಟರ್ಸ್ಗಳು ನಿನ್ನೆ ಯಾರು ಕೂಡ ಸಾಥ್ ಕೊಡಲಿಲ್ಲ. ಮೊಹಮ್ಮದ್ ರಿಜ್ವಾನ್ ಅವರನ್ನು ಬಿಟ್ಟರೆ ನಮ್ಮ ತಂಡದ ಬ್ಯಾಟರ್ಸ್ಗಳು ಯಾರು ಕೂಡ ನಿನ್ನೆ ಭಾರತ ತಂಡದ ಬೌಲರ್ಸ್ಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಮತ್ತು ಭಾರತ ತಂಡದ ಬೌಲರ್ಸ್ಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರು ನಿನ್ನೆ ಭರ್ಜರಿಗೆ ಬೌಲಿಂಗ್ ಮಾಡಿ ನಮ್ಮ ತಂಡದ ಬ್ಯಾಟರ್ಸ್ಗಳನ್ನು ಕಟ್ಟಿ ಹಾಕಿದರು. ಅದರಂತೆ ಭಾರತ ತಂಡವು ಕೂಡ ಕ್ರಿಕೆಟ್ ಜಗತ್ತಲ್ಲಿ ನಂಬರ್ 1 ಟೀಮ್ ಆಗಿದ್ದು, ಈ ಒಂದು ತಂಡದ ವಿರುದ್ಧ ಗೆಲ್ಲಲು ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಬರಬೇಕು. ಭಾರತ ತಂಡವು ಒಂದು ಒಳ್ಳೆಯ ತಂಡವಾಗಿದೆ ಎಂದು ನಸೀಂ ಶಾ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು.